ತಲೆ ಮೇಲೆ ತಲೆ ಬೀಳಿ ಯಾವುದೇ ಕಾರಣಕ್ಕೂ ಮೇನ್ ರೋಡಲ್ಲಿ ಹೋಗಲ್ಲ. ಅವಲ್ಲೇ ನಮ್ಮ ಕಾನ್ವರ್ಸೇಷನ್ ಪ್ರಕಾರ ನೀವೆಲ್ಲ ಒಂದಕ್ಕೆ ಹೋಗ್ಬೇಕಾಗಿತ್ತು. ಲೈಫ್ನ ದೊಡ್ಡ ರಿಸ್ಕ್ ತಗೋತಾ ಇದ್ದೀನಿ ಅನಿಸ್ತಾ ಇದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ವ್ಲಾಗ್ನ ನಾನು ಸೀದಾ ನನ್ನ ಜಿಮ್ಮಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಜಿಮ್ಮೆಲ್ಲ ವರ್ಕೌಟೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾಯಿದ್ದೀನಿ. ಪ್ಲ್ಯಾನ್ ಇದೆ ಎಲ್ಲ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಎಲ್ಲಿಗೆ ಹೋಗ್ತೀವಿ ಏನು ಕತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಂತೆ. ಗೈಸ್ ಮನೆಗೆ ಬಂದುಬಿಟ್ಟು 2 ನಿಮಿಷ ಕೂರಲಿಲ್ಲ, ಹಂಗೆ ಒಂದು ಕೈ ತುಂಬ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ವಿಮ್ಮಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದಿನ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು, ಹೋಗೋಕ್ಕಾಗಿರಲಿಲ್ಲ. ಅದು ಅದು ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಆಗ್ತಾಯಿತ್ತು, ಅವರಿಲ್ಲ ಇವರಿಲ್ಲ ಅಂತ. ಇವಾಗ ಮ್ಯಾಟ್ರ್ ಏನು ಗೊತ್ತಾ, ಯಾವ ಇದಕ್ಕೆ ಹೋಗ್ಬೇಕು ಏನೋ ಸ್ವಿಮ್ಮಿಂಗ್ಗೆ ಅಂತ ಅಂದ್ಕೊಂಡಿದ್ವಿ. ಅದು 11 ಮೇಲ್ ಅಂತೆ ಓಪನ್ನು. ಸೊ ಲಾಸ್ಟ್ ಟೈಮ್ ಹೋಗಿದ್ರಂತೆ, ಬಟ್ ಇವಾಗ ಅದೇನೋ 11 ಮೇಲ್ ಅಂತ ಹೇಳ್ತಾರೆ. 11 ಮೇಲ್ ಆದರೆ ಹೋಗೋಕ್ಕಾಗಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಹೊಡೆಯುತ್ತೆ, ಪ್ಯಾನ್ ಆಗಿಬಿಡ್ತೀವಿ. ಅದು ಶೆಲ್ಟ್ರ್ ಬೇರೆ ಇಲ್ಲ ಮೇಲ್ಗಡೆ. ಸೊ ಹಾಗಾಗಿ ಇವಾಗ ಯಾವ್ದಾದ್ರು ಬೇರೆದಕ್ಕೆ ಹೋಗಬೇಕು ಅಂತ. ಅದ್ರಲ್ಲಿ ಶೆಲ್ಟ್ರ್ ಇದೆಯಾ ಇವಾಗ ಹೋಗ್ತಿರೋದ್ರಲ್ಲಿ? ಮೋಸ್ಟ್ಲಿ ಇರಬೇಕು. ನಮ್ಮ ಏರಿಯಾದಲ್ಲಿ ಎಷ್ಟೊಂದು ಸ್ವಿಮ್ಮಿಂಗ್ ಪೂಲ್ಗಳಿದ್ದಾವೆ. ಇಷ್ಟು ದಿನ ಹೋಗಿಲ್ಲ, ಒಂಚೂರು ನಯ ಪೈಸೆ ಹಿಡಿಯೋಲ್ಲ. ಇವಾಗ ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ ಬೋಟ್ಗಳು ನೋಡ್ತೀವಲ್ಲ, ಕರೆಕ್ಟ್ ಅಲ್ವಾ, ಇಲ್ಲ ಐತೆ ಅಂತ ಅಂದ್ಬಿಟ್ಟು ಅವಾಗ ಗೊತ್ತಾಗುತ್ತೆ. ಸೊ ಆ ಲೆವೆಲ್ಗೆ ಏರಿಯಾ ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು. ಸೊ ಗೋಪುರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಅಲ್ಲೇನಾದ್ರು ಅವಕಾಶ ಸಿಕ್ಕರೆ ಖಂಡಿತ ವ್ಲಾಗ್ ಮಾಡೋಣಂತೆ. ನೀರೊಳಗೆ ಬಿದ್ದು ತಾಡೋಣಂತೆ. ಎಷ್ಟೋ ದಿನ ಆಗ್ಬಿಟ್ಟಿದೆ. ಇಲ್ಲಿ ಟ್ರಾವೆಲು ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಮುಂಚೆ ಆದರೂ ಎಲ್ಲರೂ ಟ್ರಾವೆಲ್ ಮಾಡಿದಾಗ ಸ್ಟೇಗಳಲ್ಲಿ ಇಲ್ಲ ರೆಸಾರ್ಟ್ಗಳಲ್ಲಿ ಏನೋ ಸ್ವಿಮ್ಮಿಂಗ್ ಪೂಲ್ ಇರೋದನ್ನ ನೋಡಿಕೊಂಡು ಸ್ಟೇ ಆಗ್ತಿದ್ದೆ. ಇವಾಗ ಆ ಆಪ್ಷನ್ ಇಲ್ಲ, ಟ್ರಾವೆಲ್ ಬೇರೆ ಮಾಡ್ತಾಯಿಲ್ಲ. ಸೊ ನಮ್ಗೆ ಇವಾಗ ಇರೋದಿದೆ ಆಪ್ಷನ್, ಹುಡ್ಕೊಂಡು ಹೋಗೋದು, ಹಂಟ್ ಮಾಡೋದು, ಸ್ವಿಮ್ಮಿಂಗ್ ಪೂಲ್ನ ಹೋಗ್ಬಿಡೋದು. ಗೈಸ್ ಫುಲ್ ಸ್ಟೋರಿ ಹಳೇದೇ. ಸೊ ಫುಲ್ ಸ್ಟೋರಿಗಳು ಹೇಳ್ತಾ ಇದ್ದಾರೆ. ನನ್ನ ಜಿಮ್ಮಲ್ಲಿ ಮಿಸ್ ಮಾಡ್ಕೊಂಡ್ರಬ್ರ. ಜಿಮ್ಗೆ ಹೋಗಿಲ್ಲ ಇವರು, ಅವತ್ತಿಂದ ಜಿಮ್ಗೆ ಹೋಗಿಲ್ಲ ಗುರು. ನಾನು ಇವತ್ತು ಜಿಮ್ಗೆ ಹೋಗಿ ಬಂದಿದ್ದೀನಿ. ಇವ್ರದ್ದು ಅವತ್ತು ರಜಾ ಹಾಕಿದವರು, ಇಲ್ಲಿವರೆಗೂ ರಜದಲ್ಲೇ ಅವರೇ. ಒಂದು ನೋಟಿಸ್ ಮಾಡಿದೆ, ಏನು ಗೊತ್ತಾ, ನಮ್ಮ ಬಾಯ್ಸ್ ನೀವೇನಾದರೂ ಮಾಡಿ ತಲೆ ಮೇಲೆ ತಲೆ ಬೀಳಿ ಯಾವುದೇ ಕಾರಣಕ್ಕೂ ಮೇನ್ ರೋಡಲ್ಲಿ ಹೋಗಲ್ಲ, ಎಲ್ಲ ಗಲ್ಲಿ ರೋಡ್ಗಳೇ. ನನಗೆ ದೇವರಾಣೆ ಗೊತ್ತಿಲ್ಲ ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ರೋಡಿಂದ ಯಾವ ರೋಡಿಗೆ ಟರ್ನ್ ತೊಗೋತಾ ಇದ್ದೀನಿ. ನನ್ನ ಅಕಸ್ಮಾತ್ ಇವಾಗ ಕಿಡ್ನಾಪ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಓಲಿ ಕಿಡ್ನಾಪ್ ಬಿಟ್ಟಾಕಿ ದೂರದ ವಿಷಯ, ಇಲ್ಲೇ ನಾನು ಬಿಟ್ಬಿಟ್ಟು ಮನೆಗೆ ಹೋಗು ಅಂದರೂ ನನಗೆ ದೇವರಾಣೆ ಗೊತ್ತಿಲ್ಲ. ಮ್ಯಾಪ್ಸ್ ಹಾಕ್ಕೊಂಡೇ ಹೋಗಬೇಕು. ನನಗೆ ನಯಾ ಪೈಸೆ ಹಿಡಿಯಲ್ಲ ನಾನು ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ಇವರು ರೌಂಡ್ಸ್ ಮೇಲೆ ರೌಂಡ್ಸ್ ಆಗ್ತಾಯಿದ್ದಾರೆ. ಸದ್ಯ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಫ್ಲಾಪ್ ಮೇಲೆ ಫ್ಲಾಪ್ ಗೈಸ್. ಇವಾಗ ಇನ್ನೊಂದು ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಅಲ್ಲಿ ನೋಡಿರಿ ಮಕ್ಕಳೆಲ್ಲ ಆಡ್ತಾಯಿದ್ದಾರೆ ಅಲ್ಲಿ. ಬಟ್ ನಮಗೆ ಬಿಡಲ್ವಂತೆ. ನೋಡಿ ಬ್ರೋ, ನಾವೊಂದು 5 ಜನ ಇದ್ದೀವಿ. ಗ್ಯಾಪಲ್ಲಿ ನಾವು ನಿಸ್ಕೊಂಡ್ಬಿಡ್ತೀವಿ ಹೇಳ್ರಿ. ನಾವು ಚಿಕ್ಕ ಮಕ್ಕಳು, ನಾವೇನು ವಯಸ್ಸಾಗಿರೋ ಥರ ಕಾಡ್ತೀವ, ನಾವು ಚಿಕ್ಕ ಮಕ್ಕಳೇ ಗೈಸ್. ಫೈನಲಿ ಫುಲ್ ಸುತ್ತಾಡಿ 1 ಅವರು. ಓಕೆನಾ, ಇವತ್ತು ನಾನು ಕಾರ್ಡಿಯೋ ಮಾಡಲಿಲ್ಲ ಜಿಮ್ಮಲ್ಲಿ. ಸೊ ಹೆಂಗಿರು ಇಲ್ಲಿ ಬಂದುಬಿಟ್ಟು ಆಗುತ್ತೆ ಕಾರ್ಡಿಯೋ ಅಂತ ಅಂದ್ಬಿಟ್ಟು ಕೋಚಿಗೆ ಸುಳ್ಳು ಹೇಳ್ಬಿಟ್ಟು ಬಂದೆ. ಸರ್ ಒಂಚೂರು ಅರ್ಜೆಂಟ್ ಕೆಲಸ ಬಂದುಬಿಡ್ತು ಲಾಸ್ಟ್ ಮೂಮೆಂಟಲ್ಲಿ, ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ನೋಡಿದ್ರೆ ಇಲ್ಲಿ 9 ಗಂಟೆಗಂತೆ. ಸೊ ಇನ್ನೂ 8:45. ಸೊ ಆಲ್ಮೋಸ್ಟ್ 1 ಅವರ್ ಸುತ್ತಿದ್ವಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಕಾಯ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು. ಇಲ್ಲಿ ಬಾಯ್ಸ್ ಬೇರೆ ಅದಕ್ಕೆ ಹೋಗಿದ್ದೀರ ಅಂತಾನೆ. ಅವಲ್ಲೇ ನಮ್ಮ ಕಾನ್ವರ್ಸೇಷನ್ ಪ್ರಕಾರ ನೀವೆಲ್ಲ ಒಂದಕ್ಕೆ ಹೋಗ್ಬೇಕಾಗಿತ್ತು. ಏನೋ ಕಾನ್ವರ್ಸೇಷನ್ ನಡೀತಾ ಇತ್ತು ಅವಾಗಲೇ. ಸೊ ಸದ್ಯಕ್ಕೆ ಬಂದಿದ್ದೀವಿ, ದುಡ್ಡೆಲ್ಲ ಪೇ ಮಾಡಿದ್ದೀವಿ. ಸೊ ಇದು ನೋಡಿ, ಇದು ಸಣ್ಣ ಮಕ್ಕಳಿಗೆ ಆಡೋದಕ್ಕೆ. ಸೊ ಯಾಕೋ ಇಲ್ಲೇ ಬಿದ್ದುಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಇದು ನನಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನಯ ಪೈಸೆ ಸ್ವಿಮ್ಮಿಂಗ್ ಬರೋಲ್ಲ, ಏನೂ ಇಲ್ಲ. ಸೊ ಇದೇ ಬೆಟರ್ ಅನ್ಸುತ್ತೆ ನನಗೆ. ಬಟ್ ಇಲ್ಲ ಗೈಸ್, ಮರ್ಯಾದಿ ಪ್ರಶ್ನೆ. 4 ಜನ ನೋಡಿದವ್ರು ಏನಂತಾರೆ ಹೇಳಿ, ಆಗಲಿ ಎಲ್ಲ ಗುರೈಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರು. ಇಲ್ಲಿ ಬಿಡಕ್ಕೆ ಸ್ಕೀಮ್ ಆಗ್ತಾವಲ್ಲ ಇವನು, ಎಂಥ ಚೈಲ್ಡ್ ನನ್ನ ಮಗ ಇರ್ಬೋದು, ಸ್ವಿಮ್ಮಿಂಗ್ ಬರಲ್ವಾ ಇವನಿಗೆ ಅಂತ. ಇರೋ ಫ್ಯಾಕ್ಟ್ ಬರೋಲ್ಲ ಗೈಸ್. ಎಲ್ಲ ಶರ್ಟ್ ಬಿಚ್ಬಿಟ್ಟು ಜಿಮ್ ಬಾಯ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ ನಾವೇ ನೋಡಿ ಟಿ ಶರ್ಟ್ ಎಲ್ಲ ಹಾಕೊಂಡಿದ್ದೀವಿ. ಅವಲ್ಲಿ ಒಂದು ರೌಂಡ್ ಹಾಕಿ ಬಂದ್ಬಿಟ್ಟು ಮೇಲೆ ಬಿಚ್ಬಿಡ್ತೀನಿ ನಾನು. ಅಯ್ಯೋ ಹೆಂಗು ರೋಲಿ ಮೇಲಿಂದ ಹಂಗೇಗಿತ್ತವ್ರೆ ಗೈಸ್. ನೋಡಿ ಗೈಸಲ್ಲಿ ಅದ್ರ ಮೇಲಿಂದ ಗಿತ್ತವ್ರೆ. ಅದು ಬಂದ್ಬಿಡುತ್ತೆ, ಅವೆಲ್ಲ ಗೊತ್ತಿಲ್ಲ ನನಗೆ, ಹಂಗೆಲ್ಲ ಹೇಳಂಗಿಲ್ಲ ಗುರು. ಡಬಲ್ ಬೇಕು ನನಗೆ. ಇಲ್ಲಿಂದ ಇಲ್ಲಿಗೆ ಜಂಪ್ ಹೊಡಿಯೋಕ್ಕೆ ಭಯ ಆಯ್ತದೆ ಗೈಸ್. ಇಲ್ಲಿಂದ ಇಲ್ಲಿಗೆ ಹೋಣ
ನಾ ಗ್ರೀನ್ ಸಿಗ್ನಲ್ ಕೊಡೋಕೆ ಕಾಯ್ತಾ ಇದೀವಿ ನಾವಲ್ಲಿ ಕೋಚ್. ಏನು ಬಾಯ್ಸಲ್ಲಿ ಹಿಂಗೆ ಸ್ವಿಮ್ ಹೊಡಿತಾವ್ರ ಗುರು. ನನಗೆ ಬರೋದೇ ಇಲ್ಲ ಸ್ವಿಮ್ಮಿಂಗ್ ಎಲ್ಲ ಹೊಡೋಕ್ಕೆ. ಸರಿ ಯಾರಿಗಾರು ವಿಡಿಯೋ ಮಾಡೋಕ್ಕೆ ಕೇಳೋಣ. ನಾನು ಬೀಳೋದು ಜಂಪೆಲ್ಲ ಹೊಡಿಯಲ್ಲ, ಇಳಿತೀನಿ ಕ್ಲೀನಾಗಿ. ಇಳಿತೀನಿ. ಕಾಣಿಸ್ತಿದ್ಯಾ? ಹಾಂ, ಜಂಪ್ ಮಾಡಿ ಪರವಾಗಿಲ್ಲ, ತಣ್ಣಗೈತೆ ಗುರು, ಮಾಡ್ರಿ ಪರವಾಗಿಲ್ಲ. ಎಷ್ಟಡಿ ಇದೆ ಇದು? ಇಷ್ಟ ಇಲ್ಲ ಸ್ವಿಮ್ಮಿಂಗ್ ಬರಲ್ಲ. ಅಡ್ಜಸ್ಟ್ ಆಗಕ್ಕೆ ಮಾಡಿದ್ದೀನಿ. ಗುರು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಗುರು. ಇದನ್ನೆಲ್ಲ ನೆಗೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ? ಅಲ್ಲ, ನೆಲ ಸಿಗ್ತಾ ಇಲ್ಲ, ನೀ ಕಾಲು ಸಿಗ್ತಾ ಇಲ್ಲ, ಕಾಲು ಸಿಗ್ತಾ ಇಲ್ಲ ಮತ್ತೆ. ಬರಲ್ಲ ಗುರು, ಹೇಳಿರೋ ಹೇಳಿರೋ. ನೀವು ನಂಬಲ್ಲ, ಅಕ್ಕ ಎಳ್ಕೊಂಡು ಹೋಯ್ತು. ಏನು ಗೊತ್ತಾ ಗೈಸಲ್ಲಿ, ಇಲ್ಲಿ ಒಂದು ಲೆವೆಲ್ ಇದೆ ಓಕೆನಾ, ಅಲ್ಲಿ ಒಂದು ಲೈನ್ ಹಾಕಿದ್ದಾರೆ ನೋಡಿ, ಆ ಲೈನ್ ಆದ್ಮೇಲೆ ಒಂದು ಲೆವೆಲ್ ಇದೆ. ಸೊ ಫುಲ್ ಸ್ಲೋಪ್ ಇದೆ, ಹಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಗುರು. ನೆಲ ಸಿಗ್ತಾ ಇಲ್ಲ ಗುರು ಅಲ್ಲಿ. ನನಗೆ ಇನ್ನೇನು ಭಯ ಆಗಲ್ವಾ? ಮೊದಲೇ ಸ್ವಿಮ್ಮಿಂಗ್ ಬರಲ್ಲ. ಕೊಡಿ ಗೈಸ್ ನೋಡಿ ಗೈಸ್, ನನಗೆ ನನ್ನಂತ ಬಿಗಿನರ್ಗೆ ಅದು ನಿಮ್ಮ ಸೈಜ್ ಅಲ್ಲ. ಅದು ಯಾವ ಸೈಜ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಸೈಜ್ ಅಲ್ಲ ಅಂತ. ನನಗೂ ಹೊಡಿಯಕ್ಕೆ ಬರಲ್ಲ, ನಾನೊಂದು ರೌಂಡ್ ಹೊಡ್ಕೊಡ್ತೀನಿ ಓಕೆನಾ. ಎಮೋಷ್ನಲ್ ಡ್ಯಾಮೇಜ್ ಗುರು, ಅಷ್ಟೊಂದು ದಪ್ಪ ಇದ್ದೀನಿ ನಾನು. ಇಲ್ಲ ತೇಲ್ತಾ ಇದ್ದೀನಿ ನೋಡ್ರಿ ಗೈಸ್, ನಾನು ವೆಯ್ಟ್ ಜಾಸ್ತಿ ಇದ್ದೀನಿ, ಮುಳುಗ್ಬಿಡ್ತೀನಿ ಅಂತವ್ರೆ. ನೀವು ನಂಬಲ್ಲ ಗೈಸ್, ನೆಲ ಸಿಗ್ತಾನೆ ಇಲ್ಲ. ಈ ಕಂಬಿ ಏನಾದ್ರು ಇಲ್ಲ ಅಂದರೆ ನಾನು ಹೋದೆ. ಬಂದೆ ಅವರ ಉರ್ದುಂಬಿಸ್ಕೊಂಡು ಕರೀತಾವ್ರೆ. ಈ ಜಾಗ ಬಿಡ್ರಿ, ನಂಗೆ ಸ್ವಿಮ್ಮಿಂಗ್ ಬರಲ್ಲ. ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಗುರು? ಎಲ್ಲಿದೆ ಅದು? ಹೆವಿ ದೂರ ಇದೆ ಗುರು. ಬೇಡ ಇಲ್ಲೇ ಲಾಸ್ಟ್ ಇದು, ಅಲ್ಲೈತೆ ಕೈ. ಇರ್ಕೊಳ್ಳಿ ಎಲ್ಲಾರೇ ಸಿಗ್ತಾ ಇಲ್ಲ ಗುರು. ಬನ್ನಿ ಇನ್ನ. ಮುಂದೆ ಇಲ್ಲ, ಅಕಸ್ಮಾತ್ ಮುಳುಗಿದ್ರೆ ಇವೆಲ್ಲ ಹೇಳ್ತಾ ಇದ್ದೀನಿ. ಒಳಗೆ ಹೋಗ್ಬಿಟ್ಟು ಬನ್ನಿ, ಬೇಡ ಕೇಳಿ. ಅಕಸ್ಮಾತ್ ಮುಳುಗ್ಕೊಂಡ್ರೆ ಇವೆಲ್ಲ ಹೇಳ್ತಾ ಇದ್ದೀನಿ. ಕೋಚ್ ಅಲ್ಲೇ ಇದ್ದಾರೆ, ಕೂಗ್ಬೇಕು ನೀವು. ಇಲ್ಲ, ಇವ್ರು ಕಾಪಾಡ್ತಾರೆ, ನಾನು ಕೂಗಕ್ಕಂತೂ ಆಗಲ್ಲ. ಕೋಚ್ ಪ್ಲೀಸ್ ಸೇವ್ ಅವರ್ ಫ್ರೆಂಡ್. ಬರ್ತೀನಿ, ಇಟ್ಕೊಳ್ಳಿ ಕ್ಯಾಮ್ರಾ. ನಾನು ಕೆಳಗೆ ಹೋದಾಗ ಕೆಳಗಡೆ ತೋರ್ಸ. ಅಷ್ಟು ಡೌನ್ ಇದೆ, ಸಿಕ್ಕಿಲ್ಲ ಕಾಲ್ಗೆ. ಕಾಲು ಸಿಕ್ತು, ಅಷ್ಟು ಕೆಳಗೆ ಕಾಲು ಸಿಕ್ತಾ? ಸರಿ, ಅಷ್ಟು ಕೆಳಗೆ ಅಂದರೆ ಇದ್ರಲ್ಲಿ ಫೋರ್ಸ್ ಕೊಡಬೇಕು, ಅವಾಗ ಕೆಳಗೆ ಹೋಗೋದು. ಹಂಗೆಲ್ಲ ಬಂದು ಮಧ್ಯದಲ್ಲಿ ತಗಲ್ಸ್ಬಾರ್ದು ಏನು. ನೀರೊಳಗೆ ಏನಾದ್ರು ತಗಲಿದ್ರೆ ಭಯ ಆಗುತ್ತೆ, ಮತ್ತೆ ವಾಪಸ್ ಮೇಲೆ ಬರಲ್ಲ. ಗೈಸ್, ಇವಾಗ ಮೇಲಿಂದ ಒಂದು ರೌಂಡ್ ಡೈ ಹೊಡಿತೀನಿ, ನೋಡೋಣ. ಕೈ ಪುಷ್ಪಬಿಟ್ಟು ನೆಲ ಟಚ್ ಮಾಡಿ ಗೈಸ್, ಅಲ್ಲ 10 ಫೀಟ್ಗೆ ಹೋಗೋಣ ಅಂತ ಅನ್ಕೋತಾ ಇದೀವಿ. ಬನ್ನಿ ಹೋಗೋಣ, ಆಗಿದ್ದಾಗಿ ನೋಡ್ಕೊಂಬಿಡೋಣ. ನಡ್ಕೊಂಡು ಹೋಗ್ತೀನಿ. ಸರಿ, ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಹೇಳ್ತೇನೆ, ಕೋಚ್ನ ಕರಿಬೇಕು. ಸರಿ ಗೈಸ್, ಅಲ್ಲಿ ಜಂಪ್ ಮಾಡೋಣ ಅನ್ಕೋತಿದ್ವಿ ಮೇಲಿಂದ, ಬಟ್ ಸ್ವಲ್ಪ ಜಾಸ್ತಿ ಐಟಿದೆ 10 ಫೀಟಲ್ಲಿ. ಸೊ ಬೇಡ ಇವಾಗಲೇ, ಅದಕ್ಕೂ ಒಂದಿನ ಬರುತ್ತೆ, ಅದನ್ನು ಮಾಡೋಣ. ಗಿರಿ ಬೇಗ ಬರ್ರ, ಸೈಡಿಗೆ ಬರ್ರಿ ಬನ್ನಿ ಬ್ರಾ. ರೆಗಿರಿ ಬ್ರಾ ಬೇಗ. ಅವ್ರಿನ್ನ ಲೆಕ್ಕಾಚಾರ ಆಗ್ತಾರೆ, ಇಲ್ಲೆಲ್ಲರೂ ಸೈಡಿಗೆ ಕಳಿಸ್ತಾ ಇದ್ದೀನಿ ನಾನು. ತಳ್ರ ಯಾರಾದ್ರು ಹಿಂದೆಯಿಂದ.
ಬೈಕ್ ಬಂದಾಗ ಹೇಗಿತ್ತು? ಕಮಾನ್ ಸರಿಯಾಗಿರೋದು. ನಾನು ಯಾವಾಗ ಹಂಗೆ ಮಾಡೋದು? ಬಾಯ್ಸ್ ಏನಾರ ಮಾಡಿಸ್ತಾ ಇದ್ರು ನನ್ನ ಕೈಲಿ. ಅಲ್ಲಿ ನೋಡಿ ಮಾರ್ಕಿಂಗು 10 ಅಡಿ ಕೆಳಗಿದ್ದೀವಿ. ಕಾಣಲ್ಲ ಬಿಡಿ, ಇಲ್ಲೇ ಇದೆ ಅಲ್ಲೆಲ್ಲ ತೋರಿಸ್ತಾ ಬರೀ ಕೆಳಗಡೆ ಹೊಡೆದ್ಬಿಟ್ಟು ಬರ್ಬೇಕಂತೆ. ಕಾಲ 10 ಅಡಿ ರೇಲಿಂಗ್ ಸಪೋರ್ಟ್ ತೊಗೊಂಡಿದ್ದೀನಿ. ಅಣ್ಣ 3, 2, 1 ಸಿಗ್ತಾ ಇಲ್ಲ. ಸರಿ, ನೆಲ ಸಿಗ್ತಾ ಇಲ್ಲ. ಸಿಗ್ಲಿಲ್ವಾ? ಕೈ ಫುಲ್ ಸ್ಟ್ರೆಚ್ ಮಾಡಿದೀನಿ ಮೇಲ್ಗಡೆ. ಕೆಳಗಡೆ ನೆಲ ಕೈ ಬಿಟ್ಬಿಡ್ರಿ. ಕಾಲು ಹೊಡಿರಿ, ಹಂಗೆ ಹೋಗ್ಬಿಡ್ತೀನಿ. ಉಸಿರು ಕಟ್ ಕಡೆ ಹೋಗ್ರಿ ಬರೋದು. ಅಲ್ಲ, ಮೊದಲನೇ ದಿನಕ್ಕೆ ಏನೇನು ಸಾಧನೆಗಳು ಹೇಳ್ಕೊಡ್ತಾರೆ. ನನ್ನ ಮನೆಗೆ ಕಳಿಸ್ಬೇಕಂತ ಅವರ ಬೇಡವಾಗ ಗೊತ್ತಾಯ್ತಲ್ಲ ನನಗೆ. ನನ್ನ ಶತ್ರು ಅದಕ್ಕೆ ಯಾರೋ ಸುಪಾರಿ ಕೊಟ್ಟಿರೋ ಥರ ಇದೆ. ಸಿಕ್ಕ ಕಾಲು ಇಲ್ಲಿ ಮುಳುಗಿದ್ದು ಎದ್ದಿದ್ದಲ್ಲಿ ಬೇಡ ಗುರು. ಬಾಯ್ ಗೊತ್ತಾ, ಈ ಕೈಗೆ ಸಿಗ್ದಾರೆ ಇದ್ರೆ ನೆಕ್ಸ್ಟ್ ಏನ್ ಕತೆ ಅಂತ ಭಯ ಆಯ್ತು. ಪಕ್ಕ ಬರ್ತೀರಾ ಇದೇನಾ? ಬನ್ನಿ, ಕೆಳ ಬಿದ್ದಿದ ತಕ್ಷಣ ಬರೀ ಕಾಲು ಹೊಡಿರಿ ಸಾಕು. ನೀವೇ ಮೇಲ್ ಬರ್ತೀರಾ? ಕಣ ಸೇರಿಸ್ಬೇಕು. ಏನೇನೋ ಹೇಳ್ಬೇಕು. ಎಲ್ಲಿ ಬರ್ತಾ ಇದೆಯಾ? ಯಾರೋ ನನ್ನ ಹಳೆ ಡವ್ ತಪ್ಕೊಳಕ್ ಬಂದಂಗಿತ್ತದು. ಲೈಫ್ನ ದೊಡ್ಡ ರಿಸ್ಕ್ ತಗೋತಾ ಇದ್ದೀನಿ ಅನಿಸ್ತಾ ಇದೆ. ಬಟ್ ಆರು ಇವ್ರುಗಳ ಹಿಂಸೆಲಿ ಅದು ಒಂದು ಆಗೋಗ್ಲಿ ಅಂತ ಸುಮ್ಮನೆ ಇದ್ದೀನಿ. ಯಾವ್ದು ಗುರು ಇದು? ಅವನ ಅಜ್ಜಿ ಎಲ್ಲ ಮುರ್ಕೋತಾ ಇದ್ದಿಲ್ಲ ಗುರು. ನೋಡ್ರಿ ಇಷ್ಟು ಜನ ಇದ್ದಾರೆ. ಎಲ್ಲರೂ ಇಟ್ಕೊಂಡು ಎತ್ಬೇಕು, ಆಪ್ಷನ್ನೇ ಇಲ್ಲ. ಮಿಸ್ ಆಯ್ತು ಎಲ್ಲ. ನಾನು ಮೇಲಿಂದ ನೆಗಿತೀನಿ, ಕೆಳಗಡೆ ನನ್ನ ಸೇವ್ ಮಾಡ್ತಾರೆ, ಅಂದರೆ ಮುಳುಗ್ದಂಗೆ. ಅದು ಪ್ಲ್ಯಾನು. ನೋಡೋಣ ಏನಾಗುತ್ತೆ. ಅಷ್ಟೇ ಸಿಂಪಲ್. ಎಗ್ರಿ ಗಗನ ಒಂದು ಸಾಂಗ್ ನೆನಪಾಗ್ತಿದೆ. ಹೋಗ್ಬಿಟ್ಟ ನಮ್ಮ ಗಗನ, ಹೋಗ್ಬಿಟ್ಟ. ಬನ್ನಿ ಬನ್ನಿ ಬನ್ನಿ, ಏನಾಗಲ್ಲ, ಹಿಡಿತಾರೆ. ಕ್ಲೋರಿನ್ ಇದೆ ಅಣ್ಣ, ಮೇಲ್ ಬರ್ತೀರಾ? ಕ್ಲೋರಿನ್ ಇದೆ, ಮೇಲ್ ಬಂದೇ ಬರ್ತೀರಾ? ಬೇಗ ಬೇಗ ಅಣ್ಣ, ಬೇಗ. ಕಮಾನ್ ಎಗ್ರಿ ಎಗ್ರಿ ಎಗ್ರಿ. ಮೇಲ್ ಬರ್ತೀರಾ? ಬನ್ನಿ ಅಣ್ಣ ನೀವು. ಅವರೇ ಕೂಡ ಬರ್ತಾರೆ ಮೇಲೆ. ಇನ್ನೊಂದು ನೆಗೆಸ್ಬಿಟ್ರು ಮೇಲಿಂದ. ಕೈಯೆಲ್ಲ ಯಾಕೋ ಉರಿತಾ ಇದೆ ನನಗೆ. ಅಂದರೆ ಎಗರಿದಕ್ಕಲ್ಲ, ಮೋಸ್ಟ್ಲಿ ಇವತ್ತು ವರ್ಕೌಟ್ ಮಾಡಿದ್ದಕ್ಕೆ ಅನ್ಸುತ್ತೆ. ಬಟ್ ಮಜಾ ಇತ್ತು ಗುರು. ಸ್ವಲ್ಪ ಭಯ ಆಯ್ತು ಎಗರ್ಬೇಕಾರೆ, ಬಟ್ ಮಜಾ ಇತ್ತು. ಈ ಸರಿ ನಾನೇ ಹೊಡಿಯೋಣ ಅಂದ್ಬಿಟ್ಟು ಜಂಪು ಕ್ಯಾಮ್ರಾ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿಂದ ತೋರಿಸ್ತೀನಿ ತಡ್ರಿ ಮೇಲಿಂದ ಹೆಂಗಿರುತ್ತೆ ಫೀಲು ಅಂತ ಅಂದ್ಬಿಟ್ಟು. ನೋಡ್ರಿ ಹೆಂಗಿದೆ. ಗೋಪ್ರಲ್ಲಿ ಗೊತ್ತಾಗಲ್ಲ. ಹೋಗಿ ಮಗ. ಏನು ರಸಗುಲ್ಲ ತಿಂದಂಗೆ ನೆಗಿತಾವ್ರಪ್ಪ ಎಲ್ಲರೂ. ಓಕೆನಾ? ನೋಡಿ ಯೂಟ್ಯೂಬರ್ ಆದರೆ ಧೈರ್ಯ ಇರಲ್ಲ ಬ್ರೋ. ಧೈರ್ಯ ಇರಬೇಕಂತ ಇಲ್ಲ. ರಾಬು ಹಾಂ 15 ನಿಮಿಷ. ಲೆಟ್ಸ್ ಗೋ ಬಾಯ್ಸ್, ಗೆಟ್ ರೆಡಿ. ನಾನು ಸೇವ್ ಮಾಡೋಕ್ಕೆ. ಬೀಳು ಬ್ರೋ.
ಈ ಲೈಫಲ್ಲಿ ಬೇಜಾರು ನೋಡಿದ್ದೀರಾ, ಇದು ಯಾರು ಲೆಕ್ಕ ನಿಮಗೆ? ಹಾಂ ಬೀಳು ಬ್ರೋ, ಐ ಕ್ಯಾನ್ ಡೂ ಇಟ್, ಕಮ್ ಆನ್. ನಮ್ಮ ಬಾಯಿ ಸರಿಗಿಲ್ಲ ಗುರು, ತಲ್ಬಿಟ್ರು. ಹೇಗಿತ್ತು ಅಂದರೆ ವಜಾಯ್ತು ಭಯ ಬ್ರೋ, ಲೆಗೆವರೆಗೂ ಭಯ, ಲೆಗದ್ಮೇಲೆ ಭಯ. ಕರೆಕ್ಟು ಬ್ರೋ, ಅಲ್ಲಿಂದ ಎಗರದಾಗೇನಾದ್ರೆ ಕಳೆದಾಗಿದ್ರೆ ಅಯ್ಯೋ ಆ ಟಿ ಶರ್ಟ್ ಇದೀಗ ಬಚಾವಾಗಿರೋದು. ಆಹಾ, ಸ್ವಿಮ್ಮಿಂಗ್ ಪೂಲ್ ನೀರೆಲ್ಲ ಕಳಿಸ್ತಾ ಇದ್ದೆ, ಹುಡುಕ್ಬೇಕು ಅಂತ ಫುಲ್ಲು. ಗೈಸ್ ಚೈನ್ ಹಾಕೊಂಡು ಬರಬೇಡ್ರಿ, ನಾನು ಇವಾಗ ಟಿ ಶರ್ಟ್ ತೆಗ್ದಿದ್ದೀನಿ, ಅದಕ್ಕೋಸ್ಕರ ಫ್ರೆಂಡ್ ಹೋಗ್ಬಿಟ್ಟು ಹೇಳಿದ್ದು. ಎಸ್ಪೆಷಲಿ ಅಲ್ಲಿಂದ ನೆಗೆದ್ವಲ್ಲ, ಅವಾಗಂತೂ ಕಳೆದೋಗೋ ಚಾನ್ಸಸ್ ತುಂಬ ಇತ್ತು. ಮುಗಿಸ್ಕೊಂಡು ಅಲ್ಲಿ ಸ್ವಿಮ್ಮಿಂಗ್ನ ತಿಂಡಿ ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ. 10 ಹತ್ರ ಆಗಿರ್ಬೋದೇನೋ ಟೈಮು. ಸೊ ಇನ್ನೇನು ಮನೆಗೆ ಹೋಗೋದು, ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಹಾಕಿದ್ದೀವಿ. ಬಟ್ ಅಂತ ತಿನ್ಕೊಂಡು ಅದಾದಮೇಲೆ ಮನೆಗೆ ಹೋಗ್ತೀವಿ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡಿ, ಹೊಸ ನೋಡ್ತಾ ಮಧ್ಯಾಹ್ನ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ವಾಯ್ಸ್ ಎಲ್ಲ ಬಿಸಿ ಇದ್ದಾರೆ, ಇಲ್ಲ ಅವ್ರ ಕೈಲಿ ಬಾಯ್ ಇಡ್ತಾ ಇದೆ. ಇರಲಿ ಸದ್ಯಕ್ಕೆ ನಂದೇ ಬಾಯ್. ಏನಾ ಸ್ವಿಮ್ಮಿಂಗ್ ಹೋಗ್ಬೋದು? ಏನು ಬ್ರೋ ಸ್ವಿಮ್ಮಿಂಗ್ ಇಲ್ಲಿ ಇದ್ಬಿಟ್ಟಿದೆ, ಇಲ್ಲೇ ಹಿಂಗೂ ಇದ್ದಾರೆ, ಇಲ್ಲಿ ಸ್ವಿಮ್ಮಿಂಗಲ್ಲಿ ಹೋಗಿರಲ್ಲ ಅವರು. ಬಾಯ್ಗೆ ಬಂದಿತ್ತು ಗುರು, ಒಟ್ಟಾಗಿದ್ರಲ್ಲ ಬ್ರೋ ಅಂತ ನಗ್ನಗ್ತಾ ಹೇಳ್ತಿರಲ್ಲ, ಕಳ್ಸಕ್ಕೆ ಸ್ಕೀಮ್ ಹಾಕಿದ್ದಿದ್ದು ನೀವು. ಒಟ್ಟಾಗ್ಲಿಲ್ವಲ್ಲ ಅನ್ನ ಇಂದಾರ್ ಫೀಲಿಂಗ್ ಅವ್ರದ್ದು.